ಮಲಯಾಳಂನಲ್ಲಿ ದೃಶ್ಯಂ ತರನ ಇನ್ನೊಂದು ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇದೆ. ಇದನ್ನು ಕೂಡ ಡೈರೆಕ್ಟ್ ಮಾಡಿದ್ರು ದೃಶ್ಯಂ ಸಿನಿಮಾನ ತೆಗೆದಿರೋ ಜಿತು ಜೋಸೆಫ್ ಅವರು. ಈ ಸಿನಿಮಾದಲ್ಲಿ ಗಿರಿ ಅನ್ನೋ ಒಬ್ಬ ಇಂಟೆಲಿಜೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾನೆ. ಅವನ ಕಂಡ್ರೆ ಅವನ ಕೊಲೀಗ್ಸ್ ಯಾರಿಗೂ ಆಗ್ತಿರೋದಿಲ್ಲ. ಯಾರಾದ್ರೂ ಇವನ ಈಗೋನ ಹರ್ಟ್ ಮಾಡಿದ್ರೆ ಅದನ್ನ ಇವನು ಚಾಲೆಂಜ್ ಆಗಿ ತಗೊಳ್ತಾನೆ. ಏನಾದ್ರೂ ಕುತಂತ್ರ ಮಾಡಿ ಅವರ ವಿರುದ್ಧ ಸೇಡನ್ನ ತೀರ್ಸ್ಕೊಳ್ತಾನೆ. ಆ ಸ್ಟೇಷನ್ಗೆ ಹೊಸದಾಗಿ ಬರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಗಿರಿಯನ್ನ ಆ ಊರಿನ ಜನಗಳ ಮುಂದೆ ಅವಮಾನ ಮಾಡ್ತಾನೆ. ಇದರಿಂದ ಗಿರಿಗೆ ಕೋಪ ಬರುತ್ತೆ. ಹೇಗಾದ್ರೂ ಮಾಡಿ ಈ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಸೇಡ್ ತೀರಿಸ್ಕೊಳ್ಳೇಬೇಕು, ಅವನಿಗೂ ಕೂಡ ಅವಮಾನ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇದರಿಂದ ಗಿರಿಗೆ ಸಮಸ್ಯೆಗಳು ಶುರು ಆಗ್ತಾ ಹೋಗ್ತವೆ. ಹಾಗಾದ್ರೆ ಗಿರಿ ಆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ತಾನೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಈ ಸಿನಿಮಾದ ಫಸ್ಟ್ ಹಾಫ್ ಹೇಗೋಯ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಆದ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಅಂತ ಅನ್ಸುತ್ತೆ. ಆದ್ರೆ ಕೊನೆವರೆಗೂ ಸಸ್ಪೆನ್ಸ್ ಅನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಈ ಸಿನಿಮಾ ಸಕ್ಸಸ್ಫುಲ್ ಆಗಿದೆ. ಈ ಸಿನಿಮಾದ ಹೆಸರು ಕೂಮನ್. ಇದನ್ನ ನೀವು ಅಮೆಜಾನ್ ಪ್ರೈಮ್ ನಲ್ಲಿ ಮಲಯಾಳಂನಲ್ಲಿ ನೋಡಬಹುದು. ಬೇರೆ ಯಾವುದೇ ಭಾಷೆಯಲ್ಲಿ ಈ ಸಿನಿಮಾ ನಿಮಗೆ ಅವೈಲೇಬಲ್ ಇಲ್ಲ. ಆದ್ರೆ ನಿಮ್ಗೆ ಇಂಗ್ಲಿಷ್ ಸಬ್ ಟೈಟಲ್ಸ್ ಅಂತೂ ಸಿಗುತ್ತೆ. ಯಾರೆಲ್ಲ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡೋಕೆ ಇಷ್ಟಪಡ್ತೀರಾ ಹೋಗಿ ಒಂದ್ಸಲ ಈ ಸಿನಿಮಾನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ.